ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂದರೆ ಒಂದು ಖನಿಜ ಭದ್ರತಾ ಒಂದು ಪಾಲುದಾರಿಕೆ, ಭಾಗಿದಾರಿಕೆ ಅನ್ನುವಂತಹ ಒಂದು ವಿಚಾರದ ಮೇಲೆ, ಒಂದು ಅಂತಾರಾಷ್ಟ್ರೀಯ ವಿಚಾರದ ಮೇಲೆ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾಸ್ಟರ್ ಮೈಂಡ್ಗೆ ದಿನೇ ದಿನೇ ಬಹಳಷ್ಟು ವಲಯದ, ಬಹಳಷ್ಟು ಕೇಂದ್ರದ ಮಕ್ಕಳು ಜಾಯಿನ್ ಆಗ್ತಾ ಇದ್ದಾರೆ, ವಿಡಿಯೋ ನೋಡೋಕ್ಕೆ ಶುರು ಮಾಡ್ತಾ ಇದ್ದಾರೆ, ಓದೋಕ್ಕೆ ಶುರು ಮಾಡ್ತಾ ಇದ್ದಾರೆ. BCMನ ಬೇರೆ ಬೇರೆ ಜಿಲ್ಲೆಗಳ ಸ್ಟೂಡೆಂಟ್ಸ್ ಓದೋಕ್ಕೆ ಶುರು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳೇ, ನಿಮ್ಮ ಹತ್ರ ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದು ಏನು ಅಂತ ಹೇಳಿದರೆ, ಈ ವಿಚಾರಗಳು, ಇಂಟರ್ನ್ಯಾಷನಲ್ ವಿಚಾರಗಳು ನಿಮಗೆ ಸ್ವಲ್ಪ ಕಷ್ಟದ್ದು ಅನಿಸಿದ್ರೂ ಸ್ವಲ್ಪ ಕುತೂಹಲದಿಂದ ಕಿವಿಗೊಡ್ತಾ ನಿಮಗೆ ವಿಚಾರಗಳು ಈಸಿ ಆಗ್ತಾ ಹೋಗ್ತದೆ. ಇವತ್ತು ನಾವು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಮಿನರಲ್ಸ್ ಅಂದರೆ ಖನಿಜಗಳು, ಗೊತ್ತಲ್ವಾ? ಈ ಒಪ್ಪಂದ ಏನು, ಇದರ ಮಹತ್ವ ಏನು ಅನ್ನುವಂಥದ್ದು ನೋಡೋಣ. ಏನಕ್ಕೆ ಅಂತ ಹೇಳಿದರೆ, ಈ ಒಂದು ಪಾಲುದಾರಿಕೆ ಏನಿದೆಯಲ್ಲ, ಇದಕ್ಕೆ ನಮ್ಮ ಭಾರತ ಕೂಡ ಸೇರ್ಪಡೆಯಾಗಿದೆ. ಹಾಗಾಗಿ ಒಂದು ಖುಷಿಯ ವಿಚಾರ. ಅಂತಾರಾಷ್ಟ್ರೀಯ ಸನ್ನಿವೇಶದಲ್ಲಿ ಭಾರತ ಸೇರ್ಪಡೆಯಾಗಿರೋದು ಯಾಕೆ ಖುಷಿಯ ವಿಚಾರ ಅಂತ ನೀವು ಕೇಳ್ಬೋದು. ಇವಾಗ ಮೊದಲನೇದಾಗಿ ನಾವು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದನ್ನು 2022ರಲ್ಲಿ ಈ ಒಂದು ಖನಿಜ ಭದ್ರತಾ ಪಾಲುದಾರಿಕೆಯನ್ನು ಘೋಷಿಸಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾ ಇದನ್ನು ಘೋಷಿಸಿರುವಂಥದ್ದು. ಅದು ತನ್ನ ಇತರ ಪಾಲುದಾರ ರಾಷ್ಟ್ರಗಳ ಜೊತೆ ಒಟ್ಟಿಗೆ ಸೇರಿಬಿಟ್ಟು ಇದನ್ನು ಘೋಷಿಸಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಒಂದು ಕೆಲವೊಂದು ನಿರ್ಣಾಯಕ ಖನಿಜಗಳು ಅಂತ ಏನು ಹೇಳ್ತಾರಲ್ಲ, ಆ ಕೆಲವೊಂದು ನಿರ್ಣಾಯಕ ಖನಿಜಗಳನ್ನು, ಆ ನಿರ್ಣಾಯಕ ಖನಿಜಗಳು ಯಾವುದು ಅನ್ನೋದನ್ನು ನೋಡೋಣ. ಪ್ರಮುಖವಾಗಿ ಅದರಲ್ಲಿ ಬರುವಂಥದ್ದು ಕೋಬಾಲ್ಟ್, ನಿಕ್ಕಲ್ ಮತ್ತು ಲಿಥಿಯಂ. ಆದರೆ ಈ ನಿರ್ಣಾಯಕ ಖನಿಜಗಳು ಜಗತ್ತಿನಲ್ಲಿ ಎಲ್ಲೆಲ್ಲ ಇದೆಯಲ್ಲ, ಇವಾಗ ನೋಡಿ, ಆಫ್ರಿಕಾದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇದರ ಸಂಪನ್ಮೂಲಗಳಿದ್ದಾವೆ. ಈ ಜಗತ್ತಿನಲ್ಲಿ ಕೋಬಾಲ್ಟ್ ಇದೆಯಲ್ಲ, ಅದು ಅತ್ಯಂತ ಹೆಚ್ಚು ಅದರ ಸಂಪನ್ಮೂಲ ಇರೋದು ಆಫ್ರಿಕಾದಲ್ಲಿ, ಎಲ್ಲಿ, ಕಾಂಗೋದಲ್ಲಿ. ಆದರೆ ಈ ಚೈನಾ ಏನು ಮಾಡಿದ್ದು ಗೊತ್ತಾ, ಅದೆಲ್ಲ ಹೋಗಿ ಅಲ್ಲಿಂದ ಗುತ್ತಿಗೆ ತೊಗೊಂಡು ಬಂದುಬಿಟ್ಟು ಚೈನಾ ಅದರ ಮೇಲೆ ಏಕಸ್ವಾಮ್ಯತೆ ಸಾಧಿಸಿದೆ. ಇವಾಗ ಬೇರೆ ಯಾವುದೇ ದೇಶಗಳು ಅಲ್ಲಿ ಹೋಗಿ ತೊಗೊಳ್ಳಿಕ್ಕೆ ಆಗ್ಲಾರ್ದಂಗೆ ಚೈನಾ ಅಷ್ಟು ಮೊದಲೇ ಎಲ್ಲ ಮಾಡಿಟ್ಕೊಂಡಿದೆ. ಅಂದರೆ ಮತ್ತು ಇನ್ನೊಂದು ವಿಚಾರ, ಇದನ್ನೆಲ್ಲ ತಂದುಕೊಂಡು ಅದನ್ನು ಸಂಸ್ಕರಣೆ ಮಾಡಿ, ಅದಿರುಗಳನ್ನು ತಂದುಕೊಂಡು ಸಂಸ್ಕರಣೆ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟದ ನೀರು ಸರಬರಾಜು ಬೇಕಾಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ, ಬಹಳ ದೊಡ್ಡ ಅದರ ಪ್ರೊಸೀಜರ್ ತುಂಬ ಕಷ್ಟ ಇರುತ್ತೆ, ಪರಿಸರ ಮಾಲಿನ್ಯ ಎಲ್ಲ ಆಗೋದು. ಆದ್ರೂ ಚೈನಾ ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕದಾದಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಎಲ್ಲವನ್ನು ಮಾಡಿಟ್ಕೊಂಡಿದೆ, ಆಯಿತಾ? ಸೊ ಇವಾಗ ಈ ಒಂದು MSPನಲ್ಲಿ ಭಾರತ ಸೇರಿರೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಮುಂದೆ ಯಾವತ್ತಾದ್ರೂ ನಾವು, ಇವಾಗ ಚೈನಾ ಅಷ್ಟು ಮೊನೋಪಲಿ ಸಾಧಿಸಿರೋದ್ರಿಂದ ಯಾವತ್ತಾದ್ರೂ ನಾವು ಚೈನಾದ ಮುಂದೆನೇ ಬಗ್ಬೇಕಾಗತ್ತೆ. ಕೆಲವೊಮ್ಮೆ ತೀರಾ ಕ್ರಿಟಿಕಲ್ ಕಂಡೀಷನ್, ಇವಾಗ ಮೊನ್ನೆ ಕೋವಿಡ್ ನಡೆಯಿತು, ಅಂಥದ್ದು ಯಾವುದೋ, ಅಥವಾ ರಷ್ಯಾ ಉಕ್ರೇನ್ ಯುದ್ಧ ನಡೀತು, ಇಂಥ ಒಂದು ಜಾಗತಿಕ ಒಂದು ನಿರ್ಣಾಯಕ ಸಂದರ್ಭಗಳಲ್ಲಿ ನಮಗೆ ಬೇರೆ ದಾರಿನೇ ಇರುವಂಗಿರೋದಿಲ್ಲ. ಹಾಗಾಗಿ ಭಾರತ ಇವಾಗ ಈ MSP ಅಂದರೆ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಗೆ ಏನು ಸೇರಿರೋದಿದೆಯಲ್ಲ, ಬಹಳ ಒಂದು ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದುದು ಅಂತ ಹೇಳ್ಬೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದರೆ, ಒಂದು ನಿರ್ಣಾಯಕ ಖನಿಜಗಳು ಅಂತ ಇರ್ತದೆ, ಖನಿಜಗಳಲ್ಲೇ ತುಂಬ ಅಮೂಲ್ಯವಾದುದು. ಇವಾಗ ಕೋಬಾಲ್ಟ್, ನಿಕ್ಕಲ್, ಲಿಥಿಯಂ ಎಲ್ಲ ಯಾಕೆ ಅಮೂಲ್ಯ? ಯಾಕೆ ಅಂತ ಹೇಳಿದರೆ, ಮುಂದೆ ಒಂದು ಗ್ರೀನ್ ಎನರ್ಜಿ ಕಡೆಗೆ ಹೋಗಬೇಕಾದ್ರೆ, ಅಥವಾ ನಮ್ಮ ದೇಶದಲ್ಲಿ ನಾವೊಂದು 2027ಗೆ, ಇಲ್ಲಿ ಬರೀತೀನಿ ನಾನು, 2027ಕ್ಕೆ ಒಂದು ಗ್ಲೋಬಲ್ ನಾವು ಪ್ರತಿಜ್ಞೆ ಮಾಡಿದ್ದೀವಿ. 2027ಕ್ಕೆ ನೆಟ್ ನ್ಯೂಟ್ರಾಲಿಟಿ ಅಂದರೆ, ಗ್ಲೋಬಲ್ ನೆಟ್ ನ್ಯೂಟ್ರಾಲಿಟಿ ಅಂದರೆ ನಾವೆಷ್ಟು ಕಾರ್ಬನನ್ನು ಬಿಡುಗಡೆ ಮಾಡ್ತೀವೋ, ಇಂಗಾಲದ ಹೊರಸೂಸುವಿಕೆ, ಹಸಿರು ಮನೆ ಇದಿದೆಯಲ್ಲ, ಅನಿಲಗಳು, ಅವುಗಳ ಹೊರಸೂಸುವಿಕೆ ಏನೇನಿದೆಯಲ್ಲ, ಇಂಗಾಲದ ಹೊರಸೂಸುವಿಕೆ ಅವೆಲ್ಲ ಇದೆಯಲ್ಲ, ಅದು ಎಷ್ಟು ನಾವು ಹೊರಸೂಸ್ತೀವೋ ಅಷ್ಟನ್ನು ನಾವು ಮತ್ತೆ ಹೀರುವ ರೀತಿಯಲ್ಲಿ ಅದಕ್ಕೆ ತಕ್ಕಂತಹ ಒಂದು ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ನಾವು ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ. ಅದೆಲ್ಲವನ್ನು ಸಾಧಿಸಬೇಕಾದ್ರೆ ನಾವು ಜಾಸ್ತಿ ಎಲ್ಲಿ ನಮ್ಮ ಎಕಾನಮಿ ಎಲ್ಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದರೆ, ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿದೆಯಲ್ಲ ಅಲ್ಲಿಗೆ ಹೋಗಬೇಕಾಗುತ್ತೆ. ನಾವು ಅದಕ್ಕೆ ಅಂದರೆ ಪಳೆಯುಳಿಕೆ ಇಂಧನಗಳು ತುಂಬ ಇದು ಹಸಿರು ಮನೆಯ ಅನಿಲಗಳನ್ನು ಹೊರಸೂಸ್ತವೆ, ಕಾರ್ಬನ್ ಹೊರಸೂಸ್ತವಲ್ವಾ. ಸೊ ಹಾಗಾಗಿ ನಾವು ಎಲೆಕ್ಟ್ರಾನಿಕ್ ವೆಹಿಕಲ್ ಕಡೆ ಹೋಗಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ವೆಹಿಕಲ್ ಕಡೆ ಹೋಗಬೇಕಾಗಂದ್ರೆ ನಮಗೆ ತುಂಬ ಇಂಪಾರ್ಟೆಂಟ್ ಇರೋದೇ ಯಾವುದು? ಇದೇ ಕೋಬಾಲ್ಟ್, ನಿಕ್ಕಲ್, ಲಿಥಿಯಂ ಮುಂತಾದಂತಹ ಖನಿಜಗಳು ಅಲ್ವಾ. ಸೊ ನಮಗೆ ನಮ್ಮ ಪರಿಸರ ಸಂರಕ್ಷಣೆ ಆಗಬೇಕು, ವಾಯು ಸಂರಕ್ಷಣೆ ಆಗಬೇಕು, ಎಲ್ಲ ಬೇಕು. ಅದರ ಜೊತೆಗೆ ನಾವೇನು ಪ್ರತಿಜ್ಞೆ ಮಾಡಿದ್ದೀವಿ ಅದನ್ನು ಸಾಧಿಸ್ಕೋಬೇಕು ಅಂತ ಹೇಳಿದರೆ, ನಮಗೆ ಈ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಭಾರತ ಇರೋದು ತುಂಬ ತುಂಬ ಮುಖ್ಯ ಅಂತ ಹೇಳ್ಕೋಬೋದು. ಇಷ್ಟು ವಿಚಾರ ನಿಮಗೆ ಅರ್ಥ ಆಗಿದೆ ಅಲ್ವಾ? ಹಾಗೆಯೇ ಈ ಒಪ್ಪಂದ ನಡೆದಿರುವಂಥದ್ದು ಟೊರಾಂಟೋದಲ್ಲಿ ಪ್ರಾಸ್ಪೆಕ್ಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಕೆನಡಾ. ಇದು ನಿಮಗೆ ಮಕ್ಕಳಿಗೆ
ತುಂಬ ಮುಖ್ಯ ಅಲ್ಲ. ಫಸ್ಟ್ ನಾನು ಇಷ್ಟು ಹೇಳಿರುವಂತಹ ಒಂದು ಸೂಕ್ಷ್ಮ ಅವಲೋಕನ ಮುಖ್ಯ. ಇವಾಗ ಇದರ ಈ MSPಯ ಪಾಲುದಾರ ರಾಷ್ಟ್ರಗಳು ಯಾವುದು ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಇದರ ಪ್ರಮುಖ ರಾಷ್ಟ್ರಗಳು ಆಸ್ಟ್ರೇಲಿಯಾ, ಕೆನಡಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ಕೊರಿಯಾ, ಸ್ವೀಡನ್, UK, ಅಮೆರಿಕ, ಯುರೋಪಿಯನ್ ಯೂನಿಯನ್, ಇಟಲಿ. ನೋಡಿ, ಎಲ್ಲ ಜಗತ್ತಿನ ಅತ್ಯಂತ ಮುಂದುವರಿದ ರಾಷ್ಟ್ರಗಳು ಇರುವಂಥದ್ದು. ಈ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಸೇರಿರುವಂಥದ್ದು ಬಹಳ ಬಹಳ ಒಂದು ಗರಿಮೆಯ ವಿಚಾರ, ಹಿರಿಮೆಯ ವಿಚಾರ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಈ ಏನಿದೆಯಲ್ಲ, ಈ ನಿರ್ಣಾಯಕ ಖನಿಜಗಳು ಏನಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಖನಿಜಗಳು ಅಂತ, ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತಾರೆ. ಇವುಗಳಿಗೆ ಬೇಕಾದಂತಹ ಸಂಪನ್ಮೂಲವೂ ಕಡಿಮೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲ. ಆದ್ರೂ ಭಾರತವನ್ನು ಸೇರಿಸ್ಕೊಂಡಿದ್ದಾರೆ ಅಂದರೆ ಅದು ನಮ್ಮ ಒಂದು ಪ್ರಧಾನಮಂತ್ರಿ ಅವರ ಒಂದು ಹೆಗ್ಗಳಿಕೆ, ಮೀಟಿಂಗ್ನ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಸೊ ಭಾರತ ಸೇರ್ಪಡೆ ಆಗಿರುವಂಥದ್ದು ತುಂಬ ತುಂಬ ಫ್ಯೂಚರ್ಗೆ, ಭವಿಷ್ಯದ ನಮ್ಮ ಭಾರತದ ಒಂದು ವಿಚಾರದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ವಿಶೇಷವಾಗಿ ಈ ಖನಿಜಗಳ ವಿಚಾರದಲ್ಲಿ. ಆಯಿತಾ? ಅದಲ್ಲದೆ ಚೀನಾದ ಮೇಲೆ ಒಂದು ಏನದು, ಒಂದು ಶೀತಲ ಸಮರ ರೀತಿಯಲ್ಲಿ ಒಂದು ಫೀಲಿಂಗ್ ಇದೇನೆಲ್ಲ ಭಾರತಕ್ಕೆ, ಅದರ ವಿರುದ್ಧದ ಒಂದು ಜಯ ಅಂತ ಕೂಡ ಹೇಳ್ಬೋದು. ಈ ಕೋಬಾಲ್ಟ್, ನಿಕ್ಕಲ್ ಮತ್ತು ಲಿಥಿಯಂ ಇದೆಲ್ಲ ಹೆಚ್ಚಾಗಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಆವಾಗಲೇ ಹೇಳಿದೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಏನಿದೆಯಲ್ಲ ಅದರ ಬ್ಯಾಟರಿಗಳು ಮತ್ತು ವಿಂಡ್ ಟರ್ಬೈನ್ಗಳಲ್ಲಿ, ಏನು ಪವನ ಶಕ್ತಿ ಅಂತ ನಾವು ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಈ MSP ಏನಿದೆಯಲ್ಲ, ಸೆಕ್ಯೂರಿಟಿ, ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಏನಿದೆಯಲ್ಲ, ಇದರಲ್ಲಿ ಈ ನಿರ್ಣಾಯಕ ಖನಿಜಗಳು ಏನಿದೆ ಅದು ಮಾತ್ರ ಅಲ್ಲ, 17 ಅಪರೂಪದ ಭೂಮಿಯ ಖನಿಜಗಳಿಗೂ ಅವರು ಒತ್ತು ಕೊಡ್ತಾರೆ. 17 ಅಪರೂಪದ ಭೂಮಿಯ ಖನಿಜಗಳು ಏನಿದ್ದಾವೆ ಅದು ನಿಮಗೆ ಇಲ್ಲಿ ಹೇಳಿದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಬೇರೆನೇ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿರ್ತೀನಿ, ಆ ಕಡೆ ನೋಡಿ. ಸೊ 17 ಅಪರೂಪದ ಭೂಮಿಯ ಖನಿಜಗಳನ್ನು ಕೂಡ ಈ ಒಂದು ಪಾರ್ಟ್ನರ್ಶಿಪ್ಪು ಒಳಗೊಂಡಿರ್ತದೆ. ಸೊ ಇವುಗಳ ಎಲ್ಲದರ ಒಟ್ಟು ಬಳಕೆ ಎಲ್ಲೆಲ್ಲ ನಡೀತದೆ ಅಂತ ನೋಡೋಣ. ಸೊ ನೋಡಿ, ಇದನ್ನು ನಾನಿಲ್ಲಿ ಬರೆದಿದ್ದೀನಿ. ಇದನ್ನು ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇವುಗಳು ಎಷ್ಟು ಇಂಪಾರ್ಟೆಂಟ್ ಆಗಿರಬಹುದು. ಮತ್ತು ಇದರ ಮೆಜಾರಿಟಿ ಜಗತ್ತಿನಲ್ಲಿ ಇದರ ರಿಸೋರ್ಸ್, ಬಳಕೆ, ಉತ್ಪಾದನೆ ಎಲ್ಲದರಲ್ಲೊಂದು 60 to 70% ಚೈನಾವೇ ಹೊಂದಿರೋದ್ರಿಂದ ಫ್ಯೂಚರ್ಗೆ ನಾವು ಎಷ್ಟು ಅಸುರಕ್ಷತೆಯನ್ನು ಅನುಭವಿಸಬೇಕಾಗಿ ಬರ್ಬೋದು. ತಕ್ಕ ಸಕಾಲದಲ್ಲಿ ನಾವು ಎಚ್ಚರಗೊಳ್ಳದೆ ಇದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವೈಮಾನಿಕ ಉದ್ಯಮ ಆಗಿರ್ಬೋದು, ಏರೋಸ್ಪೇಸು, ರಕ್ಷಣೆ, ಎಲೆಕ್ಟ್ರಾನಿಕ್ಸು, ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್. ನೋಡಿ, ಗ್ರೀನ್ ಎನರ್ಜಿ ಕಡೆಗೆ ನಾವು ಹೋಗೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬ್ಯಾಟ್ರಿಗಳು, ಸೋಲಾರ್ ಪವರ್, ವಿಂಡ್ ಎನರ್ಜಿ, ಗಾಳಿ, ಸೌರ, ಇದೆಲ್ಲ ಪಳೆಯುಳಿಕೆ ಇರ್ತಾರಲ್ವ, ಅಲ್ಲೆಲ್ಲ ಹೋಗೋದಕ್ಕೆ ನಮಗೆ ಈ ನಿರ್ಣಾಯಕ ಖನಿಜಗಳು ಮತ್ತು ಈ ಅಪರೂಪದ ಖನಿಜಗಳಿದೆಯಲ್ಲ ಅದು ತುಂಬ ತುಂಬ ಇಂಪಾರ್ಟೆಂಟ್. ಈ ನಿರ್ಣಾಯಕ ಖನಿಜಗಳಿದೆಯಲ್ಲ ಅದು ಕೋಬಾಲ್ಟ್, ನಿಕ್ಕಲ್, ಲಿಥಿಯಂ. ಅಪರೂಪದ ಖನಿಜಗಳಿದೆಯಲ್ಲ ಅದು ಬೇರೆ, ಆಯಿತಾ? ಅದು 17 ಖನಿಜಗಳಿದ್ದಾವೆ. ಅದು ನಾನು ಅದೇ ಹೇಳಿದಲ್ಲಿ ಕನ್ಫ್ಯೂಸ್ ಆಗೋಬೇಡ, ಇನ್ನೊಂದು ಕಡೆ ಹೇಳ್ತೀನಿ. ಓಕೆ? ಸೊ ಈ MSPಯ ಉದ್ದೇಶಗಳು ಏನು ಅನ್ನೋದು ನೋಡೋಣ. ಫಸ್ಟ್, ಈ ಎಲ್ಲ ಪಾಲುದಾರ ರಾಷ್ಟ್ರಗಳು ಏನಿದೆಯಲ್ಲ, ಭಾರತ ಕೂಡ ಇವಾಗ ಭಾಗಿದಾರ ರಾಷ್ಟ್ರವಾಗಿದೆ, ಅದಕ್ಕೆ ಬೇಕಾದಂಥ ಒಂದು ಉಪಯುಕ್ತ ಮಾಹಿತಿಯನ್ನು ಹಂಚಿಕೆ ಮಾಡುವಂಥದ್ದು, ಎಲ್ಲ ಅದರ ರಿಸೋರ್ಸ್ ಹೆಂಗೆ ಮಾಡ್ಕೋಬೋದು, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೋದು, ಬೆಸ್ಟ್ ಪ್ರಾಕ್ಟೀಸಸ್ ಅಂದರೆ ಅದರ ಯಾರೋ ಕಂಡು ಹಿಡಿದಿರ್ತಾರೆ ಒಂದು ದೇಶದಲ್ಲಿ, ಅದರ ಬಗ್ಗೆ ಒಂದು ಒಳ್ಳೆಯ ಉತ್ತಮ ಜ್ಞಾನ ಅದು ಆಲ್ರೆಡಿ ಕಂಡು ಹಿಡಿದಿದ್ರೆ, ಅದು ಸಂಸ್ಕರಣೆ ಆಗಿದ್ದಿರ್ಬೋದು, ಸಾಗಾಣಿಕೆ ಆಗಿರ್ಬೋದು, ಅದರ ಪ್ರಿಸರ್ವ್ ಮಾಡೋದು, ತೆಗೆದಿಟ್ಕೊಳ್ಳೋದಾಗಿರ್ಬೋದು, ಬಳಕೆ ಆಗಿರ್ಬೋದು. ಯಾವ ದೇಶಗಳು ಮೊದಲು ಅದು ಕಂಡು ಹಿಡಿದಿರ್ತವೆ ಏನೋ ವಿಚಾರ, ಅದನ್ನು ಎಲ್ಲ ದೇಶಗಳು ಹಂಚಿಕೊಳ್ಳುವಂಥದ್ದು, ಅದಕ್ಕೇ ಆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳುವಂಥದ್ದು. ಆಯಿತಾ? ಹಾಗೆಯೇ ಆ ಖನಿಜಗಳ ಪೂರೈಕೆ ಸರಪಳಿಯಲ್ಲಿ ಹೆಚ್ಚಿನ ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡುವಂಥದ್ದು. ಮತ್ತು ಇನ್ನೊಂದು, ಹಾಗೆಯೇ ಬರೇ ಅದಿರುತ್ತೆಗೆಯೇ ಅದನ್ನು ತಯಾರಿಸು ಅದು ಮಾತ್ರ ಅಲ್ಲ, ಮರುಬಳಕೆ ತಂತ್ರಜ್ಞಾನಗಳ ಒಂದು ಅಭಿವೃದ್ಧಿಪಡಿಸುವಿಕೆ, ಇದು ಅದರ ಮೇನ್ ಒಂದು ಉದ್ದೇಶ ಅಂತ ಹೇಳ್ಬೋದು. ಇಂತಹ ಒಂದು ಪ್ರಮುಖ ಒಂದು ಖನಿಜಗಳ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಭಾರತ ಕೂಡ ಸೇರಿರೋದು ಫ್ಯೂಚರ್ಗೆ ನಮಗೆ ಶುದ್ಧ ಶಕ್ತಿ ಮತ್ತು ಇತರ ಎಲ್ಲ ತಂತ್ರಜ್ಞಾನಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಖುಷಿಯಿಂದ ಈ ಒಂದು ವಿಡಿಯೋ ಹೇಳುವಂತಹ ವಿಚಾರಗಳನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಇನ್ನೊಂದು, ಚೈನಾ ಇಷ್ಟು ಮುಂದುವರೆದಿದೆಯಲ್ಲ, ಹೇಗೆ ಕಾರಣ? ಚೈನಾ ಮೊದಲೇ ಇಷ್ಟು ಇದರ ಮುಂದುವರಿಯುವಿಕೆಯನ್ನು ಅರ್ಥ ಮಾಡಿಕೊಂಡಿತ್ತಾ? ಹೌದು. ಚೀನಾ 1980ರಲ್ಲಿಯೇ ಇದನ್ನೆಲ್ಲ ಅರ್ಥಕೊಂಡು ಬಹಳ ಬೇಗನೆ ಇವುಗಳನ್ನೆಲ್ಲ ಸ್ಟ್ರಾಟಜಿಕ್ ಕಮೋಡಿಟಿ ಅಂತ ಹೇಳ್ಕೊಂಡಿತ್ತು. ಸ್ಟ್ರಾಟಜಿಕ್ ಕಮೋಡಿಟಿ ಅಂತ ಹೇಳಿದರೆ ಬಹಳ ಒಂದು ನಿರ್ಣಾಯಕ ಸರಕುಗಳು, ಒಂದು ಕಾರ್ಯತಂತ್ರ, ನಮ್ಮ ದೇಶದ ಒಂದು ಭದ್ರತೆಗೆ ಬೇಕಾದಂಥ ಫ್ಯೂಚರ್ನ ಸರಕುಗಳು ಅನ್ನೋ ರೀತಿಯಲ್ಲಿ
ಈ ಅಮೂಲ್ಯ ಖನಿಜಗಳನ್ನು, ಅಪರೂಪದ ಖನಿಜಗಳನ್ನೆಲ್ಲ ಬ್ರ್ಯಾಂಡ್ ಮಾಡಿತ್ತು ಮತ್ತು ಆ ಉದ್ಯಮವನ್ನು ಪೋಷಿಸಲಿಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಒಂದು ಅವಕಾಶಗಳನ್ನು ಕೂಡ ಬಳಸ್ಕೊಂಡಿತ್ತು. ಹಾಗಾಗಿನೇ ಚೈನಾ ಅಷ್ಟು ಪವರ್ಫುಲ್ ಆಗಿರೋದು. ಹಾಗಾಗಿನೇ ಉಳಿದ ದೇಶಗಳಿಗೆ, ವಿಶೇಷವಾಗಿ ಅಮೇರಿಕಾಕ್ಕೆ ಅಷ್ಟು ಭಯ ಇರೋದು. ನಮಗೆ ಫ್ಯೂಚರ್ನ ಭಯ, ಅಂದರೆ ಭಾರತಕ್ಕೆ ಫ್ಯೂಚರ್ನಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅಂತ. ಅಮೇರಿಕಾಕ್ಕೆ ಫ್ಯೂಚರ್ನ ಭಯ ಮಾತ್ರ ಅಲ್ಲ, ಪ್ರತಿಷ್ಠೆಯ ವಿಚಾರ ಕೂಡ ಹೌದು. ಹಾಗಾಗಿನೇ ಈ ಒಂದು ಒಪ್ಪಂದ ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನಿಮಗೆ ಪ್ರಶ್ನೆ ಬರ್ಬೋದು, ಅಪರೂಪದ ಖನಿಜಗಳು ಅಂದರೆ ಏನು ಅಂತ. ಸೊ ಇಲ್ಲೇ ಇನ್ನೊಂದು ಕಡೆ ಅಪರೂಪದ ಖನಿಜಗಳ ಬಗ್ಗೆ ನಿಮಗೆ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ, ಅದನ್ನು ನೋಡ್ಕೊಳ್ಳಿ ನೀವು, ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ನಿಮಗೆಲ್ರಿಗೂ. ಚೆನ್ನಾಗಿ ಕೇಳ್ಕೊಂಡಿದ್ದಕ್ಕೆ ವಿಡಿಯೋನ. ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮಾಸ್ಟರ್ ಮೈಂಡ್ ನಿಮಗೆ ಬೆಂಗಾವಲಾಗಿ ನಿಲ್ತದೆ. ಓಕೆ, ಧನ್ಯವಾದ ಎಲ್ರಿಗೂ.